ಇವತ್ತು ನೀವು ರ್ಯಾಂಕಿಂಗ್ನಾಗ ಬರ್ರಿ. ಇವತ್ತು ನೀವು ಪ್ರೆಸ್ ಇದ್ದೀರಿ, ಪ್ರೆಸ್ ಫ್ರೀಡಮ್ ರ್ಯಾಂಕಿಂಗ್ನಲ್ಲಿ 157 ಇವತ್ತು ಹಂಗರ್ ಇಂಡೆಕ್ಸ್ 102 ಇವತ್ತು ವಾಟರ್ ಸಿಸ್ಟಮ್ ಇವತ್ತೇನು ಡ್ರಿಂಕಿಂಗ್ ವಾಟರ್ ಇದೀವ 126 ರ್ಯಾಂಕಿಂಗ್ನಲ್ಲಿ ಮಾರ್ಟಲ್ ರೇಟ್ ವರ್ಸ್ಟ್ ಇನ್ ದ ವರ್ಲ್ಡ್ 2ನೇ ರ್ಯಾಂಕಿಂಗ್ನಲ್ಲಿ ಇವತ್ತು ನೀವು ಪಾಸ್ಪೋರ್ಟ್ ರ್ಯಾಂಕಿಂಗು ಇವತ್ತು 74ನೇ 75ನೇ ಸ್ಥಾನದಲ್ಲಿ ಎದುರಾಗಿದ್ದೀವಿ ನಾವು ನಂಬರ್ 1. ಯಾವ ವಿಷಯದಲ್ಲಿ ನಾವು ನಂಬರ್ 1 ಇದ್ದೀವಿ ನಮ್ಗೆ ಇನ್ನಾದರೂ ಅರ್ಥ ಆಗ್ತಿಲ್ಲ. ದಿನ ಬೆಳಗ್ಗೆ ಎದ್ರೆ ಇವರೇ ನಂಬರ್ 1. ಎಲೆಕ್ಷನ್ ಗೆಲ್ಲಕ್ಕೆ ನಾವು ಪ್ರಧಾನಮಂತ್ರಿ ಇಟ್ಕೊಂಡ್ಬಿಟ್ಟಿವಿ, ಎಲೆಕ್ಷನ್ ಗೆಲ್ಲಕ್ಕೆ ಒಂದು ಮಿಷನರಿ ಇಟ್ಕೊಂಡ್ಬಿಟ್ಟಿವಿ. ನಾವು ಏನು ಮಾಡ್ಬೇಕು, ಬೆಳಗ್ಗೆ ಸಾಯಂಕಾಲ ಎಲೆಕ್ಷನ್ ಗೆಲ್ಬೇಕು ಅನ್ನೋದಕ್ಕೆ ನಮಗೆ ಪ್ರಧಾನಮಂತ್ರಿಯವರು ಬೇಕಾಗಿದ್ದಾರೆ ಅಷ್ಟೇ. ಈ ದೇಶ ನಡೆಸಬೇಕು, ಪಾಲಿಸಿ ಚೇಂಜ್ ಆಗಬೇಕು, ಯುವಕರಿಗೆ ಅನುಕೂಲ ಆಗಬೇಕು. ಈಗ ಹೇಳ್ತಾ ಇದ್ದಾರೆ ಮೇಕ್ ಇನ್ ಇಂಡಿಯಾ ಪ್ರಾರಂಭ ಆಯಿತು. ಮೇಕ್ ಇನ್ ಇಂಡಿಯಾದಾಗ ಏನು ಮಾಡಿದ್ವಿ ಸ್ವಾಮಿ, ನಾವು ಎಲ್ಲ ಹೇಳ್ಬೇಕಿಲ್ಲ. ಈಗ ಮೇಕ್ ಇನ್ ಇಂಡಿಯಾ ಆದ್ರೆ ತಾನೇ ಜಾಬ್ ಸಿಗೋದು. ಮೇಕ್ ಇನ್ ಇಂಡಿಯಾದಲ್ಲಿ ಇವತ್ತು ನಮ್ಮ ದೇಶದಿಂದ ನಾವು ಚೈನಾಗೆ ಸುಮಾರು $130 ಬಿಲಿಯನ್ ಇಂಪೋರ್ಟ್ ಮಾಡ್ತೀವಿ ಸರ್. ನಾವು ಕೇವಲ $19 ಬಿಲಿಯನ್ ಮಾತ್ರ ನಾವು ಅವರಿಗೆ ಎಕ್ಸ್ಪೋರ್ಟ್ ಮಾಡೋದು. ಏನು ಮೇಕ್ ಇನ್ ಇಂಡಿಯಾ ದೊಡ್ಡ ಪಬ್ಲಿಸಿಟಿ ತಗೊಂಡ್ರು. ಇವತ್ತಿಗೂ ಬೇಕಿದ್ರೆ ಗೂಗಲ್ ಮಾಡಿ ನೋಡಿ, ಇವತ್ತಿಗೂ ನೀವು ಗೂಗಲ್ ಮಾಡಿ ನೋಡಿ, 70% ಅಷ್ಟು ಛತ್ರಿಗಳು ಬೇರೆ ಏನು ಬಿಡ್ರಿ ಹೋಗ್ಲಿತ್ಲಾಗ, ವಾಷರು, ಪಿಸ್ಟನು, ಮಿಷಿನು ಅವೆಲ್ಲ ಬೇಡ, 70% ಛತ್ರಿಗಳು ಅಲ್ಲಿಂದನೇ ಬರ್ತವೆ. ಇವತ್ತೇನು ಪಟಾಕ್ಷಿ ಹೊಡಿತಾರಲ್ಲ ಇವರೆಲ್ಲರೂ, ಇವತ್ತು ಅಲ್ಲಿನ ಬರ್ತಕ್ಕಂಥ ಈ ಅಟಮ್ ಬಾಂಬ್ಗಳು, ದೀಪಿಕಾ ಪಡುಕೋನ್ ಹೆಸರು ಮೇಲೆ ಇರ್ತಕ್ಕಂಥದ್ದು, ಐಶ್ವರ್ಯ ರಾಯ್ ತಲ್ಲಿ ಇರ್ತಕ್ಕಂಥ ಈ ಹೆಸರುಗಳಲ್ಲಿ ಇರ್ತಕ್ಕಂಥ ಎಲ್ಲ ಬಾಂಬ್ಗಳು ಅಲ್ಲಿಂದನೇ ಬಂದು ಈ ದೇಶದಲ್ಲಿ ಸೆಲ್ ಆಗ್ತವೆ. ಇದು ಇವರು ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್. ಇವರು ಯಾವ ಪುರುಷಾತ್ಮಕಕ್ಕಾಗಿ ಇಷ್ಟು ದೊಡ್ಡ ಪಬ್ಲಿಸಿಟಿ ತಗೊಂಡು ಇವತ್ತು ಸಕ್ಸಸ್ನ ಅಟರ್ ಫೇಲಿಯರ್ ಆಗಿರ್ತಕ್ಕಂಥ ಈ ಸರ್ಕಾರನ ದೊಡ್ಡ ಪ್ರಮಾಣದಲ್ಲಿ ವಿಶ್ವಕ್ಕೆ ನಾವು ಕಂಪೇರ್ ಮಾಡ್ಕೊಂಡು ಹೇಳ್ತಾ ಇದ್ದಾರಲ್ಲ, ಇದರಲ್ಲಿ ಏನಾರ $1 ಸತ್ಯ ಇದೆಯಾ? ನಾವು ಕೇಳಿರ್ತಕ್ಕಂಥ ಪ್ರಶ್ನೆಯಲ್ಲಿ ಯಾವುದನ್ನ ಸ್ಟ್ಯಾಟಿಸ್ಟಿಕಲಿ ರಾಂಗ್ ಇದ್ರೆ ನೀವು ನಮ್ಮನ್ನು ಪ್ರಶ್ನೆ ಮಾಡಿ. ಇದು ಎಲ್ಲದಕ್ಕೂ ಸತ್ಯವಾಗಿ ಹತ್ರನೇ ಇದೆ. ಇದು ಯಾವುದು ಸತ್ಯಕ್ಕೆ ದೂರವಾಗಿರ್ತಕ್ಕಂಥಲ್ಲ. ಇಲ್ಲಿವರೆಗೆ ಕೇಂದ್ರದಲ್ಲಿರ್ತಕ್ಕಂಥ ಸರ್ಕಾರ, ಇಲ್ಲಿರ್ತಕ್ಕಂಥ ಸಚಿವರುಗಳು ಈ ವಿಷಯ ಬಗ್ಗೆ ಯಾವತ್ತೂ ನಮಗೆ ಮಾತಾಡೋಂಗಿಲ್ಲ. ನೀವು ಕೇಳಕೊಳ್ರಿ, ಸಂತೋಷ್ ಲಾಡಿ ಬೈಯೋದು, ಸಿದ್ದರಾಮಯ್ಯ ಅವ್ರಿಗೆ ಬೈದು ಬಿಡೋದು, ಕಾಂಗ್ರೆಸ್ ಸರ್ಕಾರಕ್ಕೆ ಬೈಯೋದು. ಇವರು ಯಾವ ಕಾಲದಲ್ಲಿ ದೇಶದಲ್ಲಿ ಇವ್ರಿಗೆ ಅನುಕೂಲ ಆಗಿರ್ತಕ್ಕಂಥದ್ದು ಪ್ರಶ್ನೆ ಆಗಿದೆ. ಅದಕ್ಕೆ ನಾನು ಮನವಿ ಮಾಡ್ತಕ್ಕಂಥದ್ದು ಇಡೀ ನಮ್ಮ ಕರ್ನಾಟಕದ ಯುವಕರಿಗೆ ವಿಶೇಷವಾಗಿ, ಜೆನ್ಜಿ ನೀವು, ದಿಸ್ ಕಂಟ್ರಿ ಬಿಲಾಂಗ್ಸ್ ಟು ಯು. This country is not because of Congress or BJP. This country is to every 140 crore people in this country. ಇವರೆಲ್ಲ ಕಂಟ್ರಿ ಬಿಲಾಂಗ್ ಆಗುತ್ತೆ. ನೀವು ದಯಮಾಡಿ ತರ್ಕಬದ್ಧವಾದಂಥ ಯೋಚನೆಗಳನ್ನ ಮಾಡಬೇಕು. ಯಾವುದು ಪಾಲಿಸಿ ಸರಿಗಿದೆ, ಯಾವ ಪಾಲಿಸಿ ಸರಿಯಿಲ್ಲ, ದಯಮಾಡಿ ಅರ್ಥ ಮಾಡ್ಕೊಂಡು ನೀವು ಮುಂದೆ ಬರ್ತಕ್ಕಂಥ ಈ ದೇಶದ ಭವಿಷ್ಯಕ್ಕೆ ನೀವು ಕಾರಣರಾಗಬೇಕಂತ ತಮ್ಮ ಮುಖಾಂತರ ಎಲ್ಲ ಯುವ ಜನತೆಯಲ್ಲಿ ಮನವಿ ಮಾಡಿಕೊಳ್ತೀನಿ. ಮತ್ತೊಮ್ಮೆ ಆ ದುರಂಧರ್ ಪಿಕ್ಚರ್ ಮಾಡಿರ್ತಕ್ಕಂಥ ಡೈರೆಕ್ಟರ್ಗೆ ಐ ಆಮ್ ರಿಕ್ವೆಸ್ಟಿಂಗ್ ಅವ್ರೇನು Aditya Dhar, I am making a request to you, kindly make a film on Vapam case because you have been doing great. Durandar 1, Durandar 2, you showed that demonetization was so much evident it required, but demonetization ಆಗಿರ್ತಕ್ಕಂಥದ್ದು ಲಾಸ್ ಅವ್ರು ಎತ್ತು ಮಾತಾಡಿಲ್ಲ. ಡಿಮಾನಿಟೈಸೇಷನ್ ಬಗ್ಗೆ ಇನ್ನೊಂದ್ಸಲ ಯಾವಾಗ ಮಾತಾಡ್ತೀನಿ ನಾನು. ಆದರೆ ಡಿಮಾನಿಟೈಸೇಷನ್ನು ಅನಿವಾರ್ಯತೆ ಇತ್ತು, ಅವ್ರು ಮಾಡಿರ್ತಕ್ಕಂಥದ್ದು ಭಾಳ ನೋಬಲ್ ಕಾಜಿಗೆ ಅಂತೇಳಿ ತೋರಿಸ್ಬಿಟ್ರು. ಆ ಡಿಮಾನಿಟೈಸೇಷನಲ್ಲಿ ಇರ್ತಕ್ಕಂಥದ್ದು ಅವರು ಯಾರಿದ್ದಾರೆ 4 ಜನ 2014ನೇ ಇಸ್ವಿ ಒಳಗೆ ನಮ್ಮ ಸರ್ಕಾರ ಬರೋಕ್ಕಿಂತ ಮುಂಚೆ ಎಲ್ಲರಿಗೂ ಮುಗಿಸ್ಬಿಟ್ಟಿದ್ವಿ ನಾವು ಅವರಿಗೆ. ಅದು ಪಿಕ್ಚರ್ ಹೆಂಗೆ ತೋರಿಸ್ತಾ ಇದ್ದಾರೆ ಅಂದರೆ ಮೋದಿಯವ್ರು ಬಂದ ಮೇಲೆ ಮುಗಿಸಿದ್ರು ಅಂತ ತೋರಿಸ್ತಾರೆ. ಅದ್ರ ಬಗ್ಗೆ ಚರ್ಚೆ ಬೇಡ. ಇವರು ಪಬ್ಲಿಸಿಟಿ ತೊಳ್ತಕ್ಕಂಥ ಒಂದು TV ಸೀರಿಯಲ್ಗಳಾಗಿರಲಿ, ಈ ಆರ್ಟಿಸ್ಟ್ಗಳಾಗಿರಲಿ, ಅವ್ರಿಗೆ ಕರ್ಕೊಂಡು ಹೋಗೋದು, ಅವ್ರ ಬಗ್ಗೆ ಹೇಳಿಸೋದು, ಈ ಬಿಟ್ಟರೆ ಪರ್ಫಾರ್ಮೆನ್ಸ್ ಈ ದೇಶದಲ್ಲಿ ಇರತಕ್ಕಂಥದ್ದು ಝೀರೋ ಅಂತ ಈ ಸಂದರ್ಭಕ್ಕೆ ಹೇಳಕ್ಕೆ ಬಯಸ್ತೀನಿ. ಈ ಕಾರಣ ಬರೋಕ್ಕೆ ನೀವೇ ಇವತ್ತು ನೀವೇನು ಇದು ಹೇಳ್ತಾ ಇದ್ದೀರಿ, ಇವೆಲ್ಲ ಗಟ್ಟಿಯಾಗಿ ಹೇಳ್ರಿ. ನಮ್ಮಲಿಂದ ನಾವು ಮಾಡಿರ್ತಕ್ಕ ತಪ್ಪಲಿಂದ, ನೀವು ಮಾಡಿರ್ತಕ್ಕಂಥ ತಪ್ಪಲಿಂದ ಇವತ್ತು ನಮಗೆ ಈ ಡೀಸೆಲ್ ಪೆಟ್ರೋಲ್ ಜಾಸ್ತಿ ಆಗ್ಲಿಕ್ಕೆ ಕಾರಣ ನೀವು ರಷ್ಯಾಲಿಂದ ಬೈ ಮಾಡ್ತಾ ಇಲ್ಲ. ಈ ದೇಶ ಇವತ್ತು ಪ್ರಾಬ್ಲಮ್ ಇರಿದ್ರೆ ಇಟ್ ಇಸ್ ಡೈರೆಕ್ಟ್ಲಿ ಐ ಆಮ್ ಟೆಲಿಂಗ್ ದಿಸ್ ಗೌರ್ಮೆಂಟ್ ಆಫ್ ಇಂಡಿಯಾ, ಮಿಸ್ಟರ್ ಮೋದಿ ಸಾಬ್ ಇಸ್ ರೆಸ್ಪಾನ್ಸಿಬಲ್. ದ ರೀಸನ್ ಈಸ್ ವೈ ಆರ್ ಯು ನಾಟ್ ಬೈಯಿಂಗ್ ಫ್ರಮ್ ರಷ್ಯಾ, ವೈ ಆರ್ ಯು ನಾಟ್ ಬೈಯಿಂಗ್ ಫ್ರಮ್ ಇರಾನ್? ಇವತ್ತು ರಷ್ಯಾ ಇರಾನ್ ತೊಗೊಂಡ್ರೆ ಇನ್ನೂ ಸಬ್ಸಿಡೈಸ್ ಪ್ರೈಸ್ ಸಿಗುತ್ತೆ. ನೀವತ್ತು ಅಮೆರಿಕನ್ ತೊಗೊಳ್ತಾ ಇದ್ರಿ, ಪ್ರೈಸ್ ಜಾಸ್ತಿ ಇದೆ. ಆಯಿತು, ಇರಾನ್ ವಾರ ಮುಗಿತದೆ. ಇವತ್ತು ಇರಾನ್ ವಾರಿಂದ ತೊಂದರೆ ಇದೆ, ನಮಗೆ ಗೊತ್ತಿದೆ. ಬಟ್ ನೀವು ಬಿಕಾಸ್ ಆಫ್ US ನೀವು ಡೀಲ್ ಸೈನ್ ಮಾಡಿದ್ರಲ್ಲ. ಇವತ್ತು US ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದಾರೆ ನಿಮಗೆ, ಇನ್ನೊಂದು ತಿಂಗಳ ತಗೊಳ್ಳಿ ಅಂತೇಳಿ US ನಿಮಗೆ ಎಕ್ಸ್ಟೆನ್ಷನ್ ಕೊಡ್ತಾ ಇದ್ದಾರೆ. ಅದಕ್ಕಾಗಿ ನೀವು ಬೈ ಮಾಡ್ತಾ ಇರೋದು. ನಾಳೆ ಇರಾನ್ ವಾರ್ ಮುಗಿದ ಮೇಲೆ ಕೂಡ ನೀವು ಎಲ್ಲಿಂದ ಖರೀದಿ ಮಾಡ್ತೀರಿ? 2019ನೇ ಇಸ್ವಿವರೆಗೆ ನೀವು ಇರಾನಿಂದ ಖರೀದಿ ಮಾಡ್ತಾ ಇದ್ರಿ. ಯಾವ ಪ್ರೈಸ್ನಲ್ಲಿ ಖರೀದಿ ಮಾಡ್ತಾ ಇದ್ರಿ ನೀವು ಕೇಳ್ಬೇಕು ತಾನೆ. ಪ್ರಹ್ಲಾದ್ ಜೋಶಿ ಸಾಹೇಬ್ರು ಬಂದ್ರೆ ಕೇಳ್ರಿ, ಸರ್ 2019ನೇ ಇಸ್ವಿವರೆಗೆ ನೀವು ಇರಾನಿಂದ ಖರೀದಿ ಮಾಡ್ತಿದ್ರಿ, ಯಾವ ಪ್ರೈಸ್ನಲ್ಲಿ ಖರೀದಿ ಮಾಡ್ತಾ ಇದ್ರಿ? ರಷ್ಯಾದಿಂದ ಖರೀದಿ ಮಾಡಿ, ರಷ್ಯಾ ಕರ್ಕೊಂಬಂದರು, ಪುಟಿನ್ ಕರ್ಕೊಂಬಂದರು. ಏನು ಪುಟಿನು ಮೋದಿ ಅವ್ರಿಗೆ ಬಗಲಿಗೆ ಇಟ್ಬಿಟ್ರು. ಎರಡು ಪವರ್ಫುಲ್ ಅಂತೇಳಿ ಆ ಮಾಧ್ಯಮದಲ್ಲಿರ್ತಕ್ಕಂಥ
ಆ ಹಿಂದಿ ಚಾನಲ್ ಯಾರು ಮಾತನಾಡೋರಿಗೆ ಪುಟಿನ್ಗೋಗಿ ಆಯಮ್ಮ ಪ್ರಶ್ನೆ ಕೇಳಿದ್ಲು, ನೀವು ಇಷ್ಟೆಲ್ಲ ದೇಶದ ಪ್ರಧಾನಮಂತ್ರಿ ನೋಡಿದ್ದೀರಿ, ಭಾರತ ದೇಶದ ಪ್ರಧಾನಮಂತ್ರಿ ಪವರ್ಫುಲ್ ಯಾರಂತ ಆಯಮ್ಮ ಪ್ರಶ್ನೆ ಕೇಳ್ತಾಳೆ. ಯಾರು? ಅಂಜನಾ ಕಶ್ಯಪ ಅಮ್ಮ. ಅಂಜನಾ ಕಶ್ಯಪ್ ಹೋಗಿ ಯಾರಿಗೆ? ಪುಟಿನ್ ಸಾಹೇಬ್ರಿಗೆ ಕುತ್ಕೊಂಡು, ನೀವು ಈ ದೇಶವನ್ನು ಇಷ್ಟು ಸಲ ಪ್ರಧಾನಮಂತ್ರಿ ನೋಡಿದ್ದೀರಿ, ಭಾರತ ದೇಶದ ಪ್ರಧಾನಮಂತ್ರಿ ಪವರ್ಫುಲ್ ಯಾರಂತಂದ್ರೆ ಅದು ಮಕ್ಕ ಹೊಡೆಯಂಗೆ ಅಂತ ರಿಪ್ಲೈ ಕೊಟ್ಟ ಪುಣ್ಯಾತ್ಮ. ಅವನಿಗೆ ಕರ್ಕೊಂಡು ಏನು ಪುಟಿನ್ಗೆ ನಮಗೇನು ವ್ಯತ್ಯಾಸ ಇಲ್ಲ ಹಂಗೆ ತೋರಿಸಿದ್ರು. ಅದು ಅಲ್ಲಿಂದ ಫೋನ್ ಬಂತು ಟ್ರಂಪ್ ಸಾಹೇಬರು ಫೋನ್ ಮಾಡಿದ ತಕ್ಷಣ ಆ ಡೀಲು ಕ್ಯಾನ್ಸಲ್ಲು, ಚಾಬಾರ ಪೋರ್ಟ್ ಬಿಟ್ವಿ ಇರಾನ್ಲಿಂದ ಆಯಿಲ್ ಬಿಟ್ವಿ. ಈಗ ನಮ್ಮ ಫೋಕಸ್ ಇರ್ತಕ್ಕಂಥದ್ದು ಅಮೇರಿಕ ಏನು ಹೇಳ್ತದೆ ನಾವು ಕೇಳಬೇಕು. ಇವತ್ತು ನೀವು $500 ಬಿಲಿಯನ್ ಟ್ರೇಡ್ ಸೈನ್ ಮಾಡಿದ್ದಾರೆ ಅಮೇರಿಕ ಜೊತೆಗೆ. ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಬೇಕಲ್ಲ. ಯಾರು ಎಕ್ಸ್ಪ್ಲೇನ್ ಮಾಡಬೇಕದು? ಯಾರು ಎಕ್ಸ್ಪ್ಲೇನ್ ಮಾಡಬೇಕು? ಈ $500 ಬಿಲಿಯನ್ ನೀವೇನು ಸೈನ್ ಮಾಡಿದ್ದೀರಿ, ಇದರಿಂದ ನಮ್ಮ ದೇಶಕ್ಕೆ ಏನು ಅನುಕೂಲ ಆಗ್ತದೆ ಯಾರನ್ನು ಹೇಳ್ಬೇಕಲ್ಲ, ಸ್ಪಷ್ಟೀಕರಣ ಕೊಡಬೇಕಲ್ಲ. ಯಾರು ಸ್ಪಷ್ಟೀಕರಣ ಕೊಡೋಕೆ ರೆಡಿ ಇಲ್ಲ. ಇಲ್ಲಿವರೆಗೆ ನಾವು ಮಾಡಿದ್ರೆ 3-4 ಲಕ್ಷ ಕೋಟಿ ಮಾಡ್ತಾ ಇದ್ದೀವಿ ವರ್ಷಕ್ಕೆ ಎಲ್ಲ ಮಾಡಿದ್ರೆ. ಈಗ ನೀವು 5 ವರ್ಷಕ್ಕೆ ಕಡ್ಡಾಯವಾಗಿ 40 ಲಕ್ಷ ಕೋಟಿ ವ್ಯವಹಾರ ಮಾಡಬೇಕು ಅವ್ರ ಜೊತೆ. ನೀವು ಯು ಆರ್ ಫೋರ್ಸ್ ಟು ಡೂ ಅ ಟ್ರೇಡ್ ಆಫ್ 45 lakh crores. ಅದು ಪುಣ್ಯ ಇವತ್ತು $95 ನಾಳೆ $100 ಆದರೆ 50 ಲಕ್ಷ ಕೋಟಿ. ಇದ್ರ ಬಗ್ಗೆ ಏನು ಚರ್ಚೆನೇ ಇಂಥ ಚರ್ಚೆ ಮಾಡಿಬಿಟ್ರೆ ಸಂತೋಷ್ ಲಾಡ್ ಹಂಗೆ ಮಾತಾಡ್ತಾನೆ, ಸಂತೋಷ್ ಲಾಡ್ ಟ್ರಂಪ್ಗೆ ಮಾತಾಡ್ತಾನೆ ಅಂತ ಹೇಳ್ತಾರೆ. ಮತ್ತೆ ಏನು ಮಾತಾಡ್ಬೇಕು? ಟ್ರಂಪ್ ಬೈದ್ರಿ ಇವ್ರು ಮಾತಾಡೋದು, ನಾವು ಅಟ್ಲೀಸ್ಟ್ ನಮ್ಮ ಪ್ರಧಾನಮಂತ್ರಿ ಪರವಾಗಿ ಮಾತನಾಡ್ತೀವಿ. ಟ್ರಂಪ್ ಮುಗ್ಗ ನಮ್ಮ ಪ್ರಧಾನಮಂತ್ರಿ ಮಾತನಾಡಿದ್ರು BJP ಅವ್ರು ಮಾತನಾಡೋದಿಲ್ಲ. ಸೊ ಈ ವಿಷಯಗಳು ಸೀರಿಯಸ್ ಆಗಿ ತಗೊಂಡು ನೀವು BJP ಅವರಿಗೆ ಇದ್ರ ಬಗ್ಗೆ ಸ್ವಲ್ಪ ಪ್ರಯತ್ನವನ್ನು ಮಾಡಿ ಉತ್ತರ ಕೊಡಿಸ್ಬೇಕಂತ ಆಮೇಲೆ ಮನವಿ ಮಾಡ್ಕೊಳ್ತೀವಿ.